ವಿಜಯನಗರ ಸಾಮ್ರಾಜ್ಯವು ಯಾವುದೇ ಯುದ್ಧ ಅಥವಾ ರಾಜನ ಮಹತ್ವಾಕಾಂಕ್ಷೆಯಿಂದ ಸ್ಥಾಪನೆಯಾದುದಲ್ಲ, ಬದಲಾಗಿ ಒಬ್ಬ ಸಂತನ ದೂರದೃಷ್ಟಿಯಿಂದ ಸ್ಥಾಪಿತವಾಯಿತು. ಅದರೊಂದಿಗೆ ಭಾರತೀಯ ಇತಿಹಾಸದ ಹಾದಿಯನ್ನು ಬದಲಾಯಿಸಿದ ಒಂದು ನಿಗೂಢ ಸಂಜ್ಞೆಯೂ ಇತ್ತು. ಅದೇನು ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅದು 14ನೇ ಶತಮಾನ. ದಕ್ಷಿಣ ಭಾರತದಲ್ಲಿನ ಅನೇಕ ಹಿಂದೂ ರಾಜ್ಯಗಳು ದೆಹಲಿಯ ಸುಲ್ತಾನರ ನಿರಂತರ ಆಕ್ರಮಣಗಳಿಂದಾಗಿ ದುರ್ಬಲಗೊಳ್ಳುತ್ತಿದ್ದವು. ಈ ಸಮಯದಲ್ಲಿ ಶೃಂಗೇರಿ ಶಾರದಾ ಪೀಠದೊಂದಿಗೆ ಸಂಬಂಧ ಹೊಂದಿದ್ದ ವಿದ್ಯಾರಣ್ಯರೆಂಬ ಒಬ್ಬ ಮಹಾನ್ ಸಂತ ಮತ್ತು ವಿದ್ವಾಂಸರು ಇದ್ದರು. ದಕ್ಷಿಣ ಭಾರತದಲ್ಲಿ ಹಿಂದೂ ಸಂಸ್ಕೃತಿ, ದೇವಾಲಯಗಳು ಮತ್ತು ಸಮಾಜವನ್ನು ರಕ್ಷಿಸಬಲ್ಲ ಪ್ರಬಲ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು ವಿದ್ಯಾರಣ್ಯರ ಕನಸಾಗಿತ್ತು. ಆದರೆ ಸಾಮ್ರಾಜ್ಯಗಳನ್ನು ಕೇವಲ ಕನಸು ಕಾಣುವ ಮೂಲಕ ನಿರ್ಮಿಸಲಾಗುವುದಿಲ್ಲ. ಇದಕ್ಕೆ ಧೈರ್ಯಶಾಲಿ ನಾಯಕತ್ವದ ಅಗತ್ಯವಿತ್ತು. ಈ ಸಮಯದಲ್ಲಿ ಅವರು ಇಬ್ಬರು ಧೈರ್ಯಶಾಲಿ ಸಹೋದರರನ್ನು ಭೇಟಿಯಾದರು. ಅವರೇ ಹಕ್ಕ ಮತ್ತು ಬುಕ್ಕರಾಯರು. ವಿದ್ಯಾರಣ್ಯರು ಅವರಿಗೆ ಹೊಸ ರಾಜ್ಯವನ್ನು ಸ್ಥಾಪಿಸಲು ಸ್ಫೂರ್ತಿ ನೀಡಿದ ಒಂದು ವಿಶಿಷ್ಟ ಕಥೆ ಹೀಗಿದೆ. ಒಂದು ದಿನ ಈ ಇಬ್ಬರು ಸಹೋದರರು ತುಂಗಭದ್ರಾ ನದಿಯ ದಡದಲ್ಲಿರುವ ಹಂಪಿಯ ಕಾಡುಗಳಲ್ಲಿ ಬೇಟೆಯಾಡಲು ಹೋದರು. ಅಲ್ಲಿ ಅವರು ಒಂದು ಆಶ್ಚರ್ಯಕರ ದೃಶ್ಯವನ್ನು ಕಂಡರು. ಕೆಲವು ನಾಯಿಗಳು ಮೊಲವನ್ನು ಬೆನ್ನಟ್ಟುತ್ತಿದ್ದವು. ಆದರೆ ಇದ್ದಕ್ಕಿದ್ದಂತೆ ಆ ಪುಟ್ಟ ಮೊಲ ತಿರುಗಿ ಆ ನಾಯಿಗಳನ್ನೇ ಬೆನ್ನಟ್ಟಲು ಪ್ರಾರಂಭಿಸಿತು. ಈ ದೃಶ್ಯ ಕಂಡು ಆಶ್ಚರ್ಯಚಕಿತರಾದ ಅವರಿಬ್ಬರು ಆ ವಿಚಿತ್ರ ವಿದ್ಯಮಾನದ ಬಗ್ಗೆ ಚಿಂತಿಸುತ್ತಾ ನಡೆಯುತ್ತಿದ್ದಂತೆ ಅವರಿಗೆ ವಿದ್ಯಾರಣ್ಯರ ದರ್ಶನವಾಯಿತು. ಧ್ಯಾನದಲ್ಲಿ ಕುಳಿತಿದ್ದ ವಿದ್ಯಾರಣ್ಯರಿಗೂ ಹಕ್ಕಬುಕ್ಕರನ್ನು ಕಂಡಾಗ ತನ್ನ ಕನಸು ನನಸಾಗುವ ಸಮಯ ಬಂದಿದೆ ಎನಿಸಿತು. ಹಕ್ಕಬುಕ್ಕರು ತಾವು ನೋಡಿದ್ದ ಘಟನೆಯ ಬಗ್ಗೆ ವಿದ್ಯಾರಣ್ಯರಿಗೆ ಹೇಳಿದಾಗ ಅವರು, ಈ ಭೂಮಿ ಸಾಮಾನ್ಯ ಭೂಮಿಯಲ್ಲ, ಇಲ್ಲಿ ದುರ್ಬಲರು ಸಹ ಬಲಿಷ್ಠರನ್ನು ಸೋಲಿಸಬಹುದು, ಒಂದು ದೊಡ್ಡ ಸಾಮ್ರಾಜ್ಯವು ಹುಟ್ಟಿಕೊಳ್ಳುವ ಸ್ಥಳವಿದು ಎಂದರು. ಹೊಸ ಸಾಮ್ರಾಜ್ಯದ ಸ್ಥಾಪನೆಗೆ ಒಂದು ದಿನವನ್ನು ನಿಗದಿಪಡಿಸಲಾಯಿತು. ವಿಷ್ಣುವಿನ ಸಂಕೇತವಾದ ವರಾಹ, ಶಕ್ತಿಯನ್ನು ಸೂಚಿಸುವ ಸೂರ್ಯ, ಚಂದ್ರ ಮತ್ತು ಕಠಾರಿ ಹೊಂದಿರುವ ಧ್ವಜವನ್ನು ವಿನ್ಯಾಸಗೊಳಿಸಲಾಯಿತು. 1336ರ ವೈಶಾಖ ಮಾಸದ 7ನೇ ದಿನದಂದು ಎಲ್ಲರೂ ಆ ಸ್ಥಳದಲ್ಲಿ ಒಟ್ಟುಗೂಡಿದರು. ವಿದ್ಯಾರಣ್ಯರ ನೇತೃತ್ವದಲ್ಲಿ ಒಂದು ವಿಸ್ತಾರವಾದ ಧಾರ್ಮಿಕ ಸಮಾರಂಭದೊಂದಿಗೆ ಸಾಮ್ರಾಜ್ಯ ಸ್ಥಾಪನೆಗೆ ಮುನ್ನುಡಿ ಬರೆಯಲಾಯಿತು. ಪವಿತ್ರ ಹೋಮಾಗ್ನಿಯಿಂದ ಹೊಗೆ ಏರುತ್ತಿದ್ದಂತೆ ಹಕ್ಕನನ್ನು ಆಗಿನ ಪುಟ್ಟ ರಾಜ್ಯದ ಮೊದಲ ರಾಜನೆಂದು ಘೋಷಿಸಲಾಯಿತು ಮತ್ತು ಅವನಿಗೆ 1ನೇ ಹರಿಹರ ಎಂಬ ಬಿರುದನ್ನು ನೀಡಲಾಯಿತು. ಹಂಪಿಯನ್ನು ರಾಜಧಾನಿಯನ್ನಾಗಿ ಮಾಡಲಾಯಿತು. ಹೀಗೆ ಒಬ್ಬ ಸಂತನ ದೂರದರ್ಶಿತ್ವ, ಇಬ್ಬರು ವೀರ ಸಹೋದರರ ಧೈರ್ಯ ಮತ್ತು ಪವಿತ್ರ ಭೂಮಿಯ ಸಂಜ್ಞೆ, ಈ 3 ವಿಷಯಗಳು ಒಟ್ಟಾಗಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಯಿತು. ಮತ್ತು ಮುಂದಿನ 300 ವರ್ಷಗಳ ಕಾಲ ವಿಜಯನಗರ ಸಾಮ್ರಾಜ್ಯವು ಹಿಂದೂ ಸಂಸ್ಕೃತಿಗೆ ಗುರಾಣಿಯಾಗಿ ನಿಂತಿತು. ವಿಜಯನಗರದ ಕಥೆ ಕೇವಲ ಇತಿಹಾಸವಲ್ಲ, ಇದು ಭಾರತೀಯ ಆತ್ಮವಿಶ್ವಾಸದ ಪುನರುಜ್ಜೀವನದ ಕಥೆ.